ಆತ್ಮೀಯ ವೀಕ್ಷಕರಿಗೆಲ್ಲ ಕೃಷಿ ಅಭಿವೃದ್ಧಿ ತಂಡದಿಂದ ನಮಸ್ಕಾರಗಳು. ನಾನು ರಾಧಾಕೃಷ್ಣ ಹೊಳ್ಳ. ನಿಮ್ಮೊಂದಿಗೆ ಅಡಿಕೆ ಬೆಳೆಗೆ ಕೊಳೆ ರೋಗ ಹೇಗೆ ಬರುತ್ತದೆ, ಅದರ ತೀವ್ರತೆ ಕಡಿಮೆ ಮಾಡಲು ಏನೆಲ್ಲ ಮಾಡಬೇಕು ಎಂಬುದರ ಬಗ್ಗೆ ಸರಳವಾಗಿ ಕೆಲವೊಂದು ವಿಚಾರಗಳನ್ನು ಹಂಚಿಕೊಳ್ಳಲು ನಿಮ್ಮ ಮುಂದೆ ಬಂದಿದ್ದೇನೆ. ಅಡಿಕೆ ಬೆಳೆಯ ಫಸಲನ್ನು ಗಣನೀಯ ಪ್ರಮಾಣದಲ್ಲಿ ನಷ್ಟಕ್ಕೀಡು ಮಾಡುವ ರೋಗ ಎಂದರೆ ಕೊಳೆ. 50ರಿಂದ 60% ಇದರಿಂದ ಬೆಳೆ ನಷ್ಟವಾಗುತ್ತದೆ. ಎಲ್ಲರಿಗೂ ಗೊತ್ತಿರುವಂತೆ ಅಡಿಕೆ ಬೆಳೆಗಾರರಿಗೆ ಮಳೆಗಾಲದ ಅತಿದೊಡ್ಡ ಚಿಂತೆ ಎಂದರೆ ಕೊಳೆ ರೋಗದ ತಡೆ ಮತ್ತು ಸಿಂಪರಣೆ. ಈ ಬಗ್ಗೆ ಕೆಲವು ಸೂಕ್ಷ್ಮ ವಿಚಾರಗಳನ್ನು ಇಲ್ಲಿ ಚರ್ಚಿಸೋಣ. ಅಡಿಕೆ ನಮ್ಮ ರಾಜ್ಯದ ಅತಿದೊಡ್ಡ ತೋಟಗಾರಿಕಾ ಬೆಳೆಯಾಗುತ್ತಿದೆ. ರಾಜ್ಯದ 8ಕ್ಕೂ ಹೆಚ್ಚಿನ ಜಿಲ್ಲೆಗಳಲ್ಲಿ ಈಗ ರೈತರು ಅಡಿಕೆ ಬೆಳೆಯ ಹಿಂದೆ ಇದ್ದಾರೆ. ಹೊಸ ಪ್ರದೇಶಗಳು ಅಡಿಕೆ ಬೆಳೆಗೆ ಸೇರ್ಪಡೆಯಾಗುತ್ತಿದೆ. ದೇಶದ ಒಟ್ಟಾರೆ ಉತ್ಪಾದನೆಯಲ್ಲಿ ನಮ್ಮ ರಾಜ್ಯದ ಪಾಲು 80% ಎಂಬ ಲೆಕ್ಕಾಚಾರ ಇದೆ. ಈ ಬೆಳೆಯನ್ನು ನಂಬಿ ಜೀವನ ರೂಪಿಸಿಕೊಂಡವರು ಬರೀ ಬೆಳೆಗಾರರು ಮಾತ್ರವಲ್ಲ, ವ್ಯಾಪಾರಿಗಳು, ಸಹಕಾರಿ ಸಂಸ್ಥೆಗಳು, ಕೆಲಸಗಾರರು, ಕೃಷಿ ಒಳಸುರಿ ಪೂರೈಕೆದಾರರು, ಹೀಗೆ ಹಲವಾರು ವರ್ಗದ ಜನ ಈ ಬೆಳೆಯನ್ನು ನಂಬಿ ಬದುಕು ಸಾಗಿಸುತ್ತಿದ್ದಾರೆ. ಉಳಿದ ಬೆಳೆಗಳಿಗೆ ಹೋಲಿಸಿದರೆ ಅಡಿಕೆ ಈಗಲೂ ಅಧಿಕ ಆದಾಯ ತಂದುಕೊಡುವ ಬೆಳೆ. ಇದಕ್ಕಾಗಿಯೇ ಜನ ಅಡಿಕೆ ಬೆಳೆಯ ಹಿಂದೆ ಬಿದ್ದಿದ್ದಾರೆ. ಅಡಿಕೆ ಬೆಳೆಸಿ ತಮ್ಮ ಕೃಷಿ ವೃತ್ತಿಯಲ್ಲಿ ಏನಾದರೂ ಸ್ವಲ್ಪ ಆದಾಯ ಮೂಲ ಹೆಚ್ಚಿಸಿಕೊಳ್ಳುವ ಹಂಬಲ ಎಲ್ಲರದ್ದು. ಅಡಿಕೆ ಕರಾವಳಿ ಮಲೆನಾಡಿನ ಸಾಂಪ್ರದಾಯಿಕ ಬೆಳೆ. ಇಲ್ಲಿನ ಮಳೆ ಹಾಗೂ ಭೂ ಪ್ರಕೃತಿ ಈ ಬೆಳೆಗೆ ಚೆನ್ನಾಗಿ ಹೊಂದಿಕೆಯಾಗುತ್ತದೆ. ಆ ಕಾರಣಕ್ಕೋ ಏನೋ ಈ ಭಾಗದಲ್ಲಿ ನೂರಾರು ವರ್ಷಗಳಿಂದ ಬೆಳೆ ಇದೆ. ಇತ್ತೀಚೆಗೆ ಇದು ಈ ಪರಿಧಿಯನ್ನು ಮೀರಿ ಬೇರೆ ಪ್ರದೇಶಗಳಿಗೂ ವಿಸ್ತರಣೆಯಾಗುತ್ತಿದೆ. ಈವರೆಗೂ ಉತ್ಪಾದನೆಯ ಪಾಲು ಕರಾವಳಿ ಮಲೆನಾಡಿನದ್ದೇ ಜಾಸ್ತಿ. ಈ ಪ್ರದೇಶಗಳ ಮಳೆಗಾಲ ಅಡಿಕೆ ಬೆಳೆಗೆ ಅತಿದೊಡ್ಡ ಅಂಜಿಕೆ ಎಂದರೂ ತಪ್ಪಾಗಲಾರದು. ಮಳೆಗಾಲದ ಹವಾಮಾನ ಅಡಿಕೆ ಕಾಯಿಗಳ ಮೇಲೆ ಒಂದು ಶಿಲೀಂಧ್ರ ರೋಗವನ್ನು ಹರಡುತ್ತದೆ. ಬಹುತೇಕ ಎಲ್ಲಾ ಅಡಿಕೆ ಬೆಳೆಯುವ ಈ ಭಾಗಗಳಲ್ಲಿ 3-4 ತಿಂಗಳ ತನಕ ಭಾರೀ ಮಳೆ ಸುರಿಯುತ್ತದೆ. ಈ ಸಮಯದಲ್ಲಿ ಕೊಳೆ ರೋಗ ಬರುವುದು ಮಾಮೂಲು. ರೈತರು ಮುನ್ನೆಚ್ಚರಿಕಾ ಕ್ರಮವಾಗಿ ಔಷಧ ಸಿಂಪರಣೆ ಮಾಡುತ್ತಾರೆಯಾದರೂ ಹವಾಮಾನ ವೈಪರೀತ್ಯದ ಕಾರಣ ಔಷಧೋಪಚಾರಕ್ಕೂ ಬಗ್ಗದ ಸ್ಥಿತಿ ಉಂಟಾಗುತ್ತಿದೆ. ರೈತರು ತಾವು ಹಿಂದಿನಿಂದಲೂ ಅನುಸರಿಸಿಕೊಂಡು ಬಂದಂತೆ ಔಷಧೋಪಚಾರ ಮಾಡುತ್ತಿರುತ್ತಾರೆ. ಆದರೆ ಇತ್ತೀಚಿನ ಹವಾಮಾನಕ್ಕೆ ಇದು ಹೊಂದಾಣಿಕೆಯಾಗುತ್ತಿಲ್ಲ. ಕಳೆದ ಕೆಲವು ವರ್ಷಗಳಿಂದ ಕೇವಲ ಕಾಯಿಗೆ ಕೊಳೆ ರೋಗ ಬರುವುದು ಅಲ್ಲದೆ ಸುಳಿಗೆ, ಬೇರುಗಳಿಗೂ ಕೂಡ ಕೊಳೆ ರೋಗ ವ್ಯಾಪಿಸಿ ಮರವೇ ಸಾಯುತ್ತಿರುವುದನ್ನು ಗಮನಿಸಬಹುದು. ಕಾಯಿ ಕೊಳೆ, ಶಿರಕೊಳೆ, ಬೇರು ಕೊಳೆ ಎಲ್ಲದಕ್ಕೂ ಒಂದೇ ಶಿಲೀಂಧ್ರ ಕಾರಣ. ಶಿಲೀಂಧ್ರದ ವಿಪರೀತವಾದ ಸಂತಾನಾಭಿವೃದ್ಧಿ ಈ ಎಲ್ಲ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ. ಇಲ್ಲಿ ನಾವು ಅಡಿಕೆ ಕೊಳೆ ರೋಗಕ್ಕೆ ಕಾರಣವಾದ ಶಿಲೀಂಧ್ರ ಫೈಟೋಪ್ತರಾ ಮೇಡಿ ಹೇಗೆ ಅಡಿಕೆ ಕಾಯಿಗಳಿಗೆ ಪ್ರವೇಶವಾಗುತ್ತದೆ, ಹೇಗೆ ಅದು ಅಡಿಕೆ ಕಾಯಿಯನ್ನು ಘಾಸಿ ಮಾಡುತ್ತದೆ ಎಂಬುದನ್ನು ತಿಳಿಯೋಣ. ಇದು ಪ್ರತಿಯೊಬ್ಬ ಅಡಿಕೆ ಬೆಳೆಗಾರರೂ ತಿಳಿಯಬೇಕಾದ ಮೂಲಭೂತ ವಿಚಾರ. ಕೊಳೆ ರೋಗಕ್ಕೆ ಕಾರಣವಾದ ಜೀವಿ ಬದನಿಕೆಯಂತಹ ಶಿಲೀಂಧ್ರವಾಗಿದ್ದು ಬೇರೆ ಬೇರೆ ಆಶ್ರಯ ಸಸ್ಯಗಳಲ್ಲಿ ಅಂದರೆ ಹೋಸ್ಟ್ ಪ್ಲಾಂಟ್ ಗಳಲ್ಲಿ ಬದುಕಿ ಬೆಳೆಯುವಂತದ್ದು. ಇಂತಹ ಆಶ್ರಯ ಸಸ್ಯಗಳಲ್ಲಿ ಅಡಿಕೆ ಒಂದು. ಫೈಟೋಪ್ತರಾ ಶಿಲೀಂಧ್ರಗಳಲ್ಲಿ ಹಲವಾರು ಪ್ರಭೇದಗಳಿದ್ದು ತೆಂಗು, ಕರಿಮೆಣಸು, ಹಲಸು, ದಿವ್ಯ ಹಲಸು, ತರಕಾರಿಗಳಲ್ಲಿ ಬೇರೆ ಬೇರೆ ಪ್ರಭೇದದ ಶಿಲೀಂಧ್ರಗಳು ಆಶ್ರಯ ಪಡೆದು ಕೊಳೆಯುವಂತೆ ಮಾಡುತ್ತದೆ. ಪ್ರಿಯ ವೀಕ್ಷಕರೇ, ಇಲ್ಲಿ ತೋರಿಸುವ ಅಡಿಕೆಯನ್ನು ಸೂಕ್ಷ್ಮವಾಗಿ ಗಮನಿಸಿ. ಇದು ಕೊಳೆ ರೋಗಕ್ಕೆ ತುತ್ತಾಗಿ ಅಂತಿಮ ಹಂತಕ್ಕೆ ತಲುಪಿ ಉದುರಿದ ಅಡಿಕೆ. ನಾವೆಲ್ಲ ಅಡಿಕೆಗೆ ಕೊಳೆ ರೋಗ ಬಂದಿದೆ ಎಂಬುದನ್ನು ಸ್ಪಷ್ಟಪಡಿಸಿಕೊಳ್ಳುವುದು ಇಂತಹ ಅಡಿಕೆ ಉದುರಿ ಬಿದ್ದುದನ್ನು ಗಮನಿಸಿ. ಕೊಳೆ ರೋಗಕ್ಕೆ ಕಾರಣವಾದ ಶಿಲೀಂಧ್ರವು ಬೆಳೆಯುತ್ತಿರುವ ಹಾಗೂ ತೀರಾ ಎಳೆಯದಾದ ಕಾಯಿಗಳಿಗೆ ಬಾಧಿಸುತ್ತದೆ. ಇಂತಹ ಉದುರಿದ ಕಾಯಿಗಳಿಗೆ ರೋಗ ಬಾಧಿಸಿದ್ದು ಆಗಷ್ಟೇ ಅಲ್ಲ. ಸರಳವಾಗಿ ಹೇಳಬೇಕೆಂದರೆ ರೋಗಾಣು ಕೆಲವು ಸಮಯದ ಹಿಂದೆಯೇ ಬಾಧಿಸಿ ಅದರ ಎಲ್ಲಾ ಕೆಲಸಗಳು ಮುಗಿದ ನಂತರ ಅದು ಉದುರಿ ಬಿದ್ದಿದೆ. ರೋಗವನ್ನು ಉಂಟು ಮಾಡುವ ಸೂಕ್ಷ್ಮಾಣುಜೀವಿ ಶಿಲೀಂಧ್ರ ಬೀಜಾಣು ರೂಪದಲ್ಲಿ ಅಡಿಕೆ ಕಾಯಿ ಅಥವಾ ಗೊನೆಯ ಯಾವುದಾದರೂ ಭಾಗದಲ್ಲಿ ಇದ್ದುದು ಅದರ ಬೀಜಾಂಕುರಕ್ಕೆ ಅನುಕೂಲವಾದ ಸಮಯ ಕೂಡಿ ಬಂದಾಗ ಮೊಳಕೆ ಒಡೆದು ಸ್ಪರಂಜಿಯಾಗಳಾಗಿ ಅಡಿಕೆಯ ಕಾಯಿಯ ಮೃದು ಭಾಗದ ಮೂಲಕ, ಹೆಚ್ಚಾಗಿ ತೊಟ್ಟಿನ ಭಾಗ ಅಥವಾ ಕೊನೆಯ ಯಾವುದಾದರೂ ಭಾಗದ ಸೂಕ್ಷ್ಮ ರೋಮನಾಳಗಳ ಮೂಲಕ ಒಳಗೆ ಸೇರುತ್ತದೆ. ಮೊದಲು ಶಿಲೀಂಧ್ರ ಬೀಜಾಣು ಮೊಳಕೆ ಒಡೆದು ಕಾಯಿಗಳ ಮೇಲ್ಮೈಯಲ್ಲಿ ಸಂಖ್ಯಾಭಿವೃದ್ಧಿಯಾಗುವಾಗ ಕಾಯಿಗಳ ಬಣ್ಣ ಕಡು ಹಸುರಾಗಿ ಕಾಣಿಸುತ್ತದೆ ಎಂಬುದಾಗಿ ಅದರ ಸಂಶೋಧನೆ ನಡೆಸಿದ ಆಂಗ್ಲ ವಿಜ್ಞಾನಿ ಲೆಸ್ಲಿ ಕೋಲ್ಮನ್ ಇವರು ತಮ್ಮ ಪುಸ್ತಕದಲ್ಲಿ ಉಲ್ಲೇಖಿಸಿರುತ್ತಾರೆ.
ಇಲ್ಲಿ ತೋರಿಸುವ ಒಂದು ಅಡಿಕೆ ಕಾಯಿಗೆ ಹೇಗೆ ರೋಗಾಣು ಬಾಧಿಸಿದೆ ಎಂಬುದನ್ನು ನೋಡೋಣ. ಈ ಉದುರಿ ಬಿದ್ದ ಕಾಯಿಯ ಒಳಭಾಗದ ತಿರುಳು ಮತ್ತು ಸಿಪ್ಪೆ ಎಲ್ಲವನ್ನೂ ಅದು ಘಾಸಿ ಮಾಡಿರುತ್ತದೆ ಅಥವಾ ಬದನಿಕೆಯಂತೆ ಅದನ್ನು ಬಾಧಿಸಿರುತ್ತದೆ. ಅದರಲ್ಲಿ ಕೋಟ್ಯಾಂತರ ಸಂಖ್ಯೆಯಲ್ಲಿ ಶಿಲೀಂಧ್ರಗಳು ಇರುತ್ತವೆ ಎನ್ನುತ್ತಾರೆ. ಸೋಂಕಿನ ಕಾರಣದಿಂದಾಗಿ ಕಾಯಿಯು ಚುರುಟಿದಂತೆ ನೆರಿಗೆಗಳು ಕಾಣಿಸುತ್ತದೆ. ಕಾಯಿ ಇಡೀ ಬೆಂದಂತೆ ಇರುತ್ತದೆ. ಸಿಪ್ಪೆಯನ್ನೊಮ್ಮೆ ಗಮನಿಸಿ, ಒಳಭಾಗದ ತಿರುಳನ್ನೊಮ್ಮೆ ಗಮನಿಸಿ. ಇದು ಸಹಜವಾಗಿ ಇರುವ ಕಾಯಿಯಂತೆ ಇರುವುದಿಲ್ಲ, ಬೇಯಿಸಿದಂತೆ ಇದೆ. ಸೂಕ್ಷ್ಮದರ್ಶಕದಲ್ಲಿ ನೋಡಿದರೆ ಅದರ ಒಳಗೆ ಶಿಲೀಂಧ್ರಗಳು ಇರುತ್ತದೆ. ಕಾಯಿಯ ತಿರುಳು ಸಿಪ್ಪೆಯಿಂದ ಬೇಗ ಬೇರ್ಪಡುತ್ತದೆ. ಇಂತಹ ಕಾಯಿಗಳ ಅಂದರೆ ಉದುರಿ ಬಿದ್ದ ಕಾಯಿಯ ಮೇಲ್ಮೈಯಲ್ಲಿ ಹೊರ ಕಣ್ಣಿಗೆ ಕಾಣಿಸುವ ಬಿಳಿಯಾದ ಹತ್ತಿಯಂತ ಪೊರೆಯೇ ಶಿಲೀಂಧ್ರಗಳ ರಾಶಿ. ಇದನ್ನು ಮೈಸೀಲಿಯಾ ಅಥವಾ ಮಾಸ್ ಆಫ್ ಫೈಟೋಪ್ಟೆರಾ ಎನ್ನುತ್ತಾರೆ. ಇದು ಒಳಗೆಲ್ಲ ಹಾನಿ ಮಾಡಿ ಹೊರಗೆ ಬಂದುದಾಗಿರುತ್ತದೆ. ಬೆಳೆಗಾರರು ಗಮನಿಸಬೇಕಾದ ಪ್ರಾಮುಖ್ಯ ಸಂಗತಿ, ಈ ರೀತಿಯ ಕಾಯಿ ಉದುರುವುದು ಕೊನೆಯ ಹಂತ. ಆಗ ರೋಗ ಬಂದು ಸುತ್ತಲಿನ ಕೆಲವು ಮರಗಳಿಗೆ ಹರಡಿ ಆಗಿರುತ್ತದೆ. ಮೊದಲು ಸೋಂಕು ತಗಲಿದ ಗೊಂಚಲಿನ ಕಾಯಿಗಳು ಉದುರಲಾರಂಭಿಸುತ್ತದೆ. ಔಷಧಿ ಸಿಂಪಡಿಸಿದ ನಂತರವೂ ಕಾಯಿ ಉದುರುವುದು ಇದೇ ಕಾರಣದಿಂದ. ಇಷ್ಟು ತಿಳಿದುಕೊಂಡ ಮೇಲೆ ಈ ರೋಗಾಣು ಎಲ್ಲಿಂದ ಬರುತ್ತದೆ, ಹೇಗೆ ಅದು ಅಡಿಕೆ ಕಾಯಿಗಳಿಗೆ, ಸುಳಿಗೆ, ಬೇರುಗಳಿಗೆ ಹಾನಿ ಮಾಡುತ್ತದೆ ಎಂಬುದನ್ನು ಅಗತ್ಯವಾಗಿ ತಿಳಿಯಲೇಬೇಕಾಗುತ್ತದೆ. ಫೈಟೋಪ್ಟೆರಾ ಜಾತಿಯ ಅಡಿಕೆಗೆ ಬಾಧಿಸುವ ಶಿಲೀಂಧ್ರ ರೋಗಾಣು ಇರುವುದು ವಾತಾವರಣದಲ್ಲಿ. ಇದು ಬೀಜಾಣು ರೂಪದಲ್ಲಿ ಇರುತ್ತದೆ. ಗಾಳಿ, ಮಳೆಯ ಮೂಲಕ ಅದು ಹರಡುತ್ತದೆ. ಮೊದಲ ಮಳೆಯ ಸಮಯದಲ್ಲಿ ಈ ಬೀಜಾಣುಗಳು ಮಣ್ಣಿಗೆ, ಎಲೆಗೆ, ಕಾಯಿಗಳ ಮೇಲೆ ಬೀಳುತ್ತದೆ ಎನ್ನುತ್ತಾರೆ. ಕೆಲವೊಮ್ಮೆ ತೇವಾಂಶ ಇರುವ ನೆಲದ ಮೇಲೆ ಈ ಬೀಜಾಣುಗಳು ಸುಪ್ತಾವಸ್ಥೆಯಲ್ಲಿ ವರ್ಷದುದ್ದಕ್ಕೂ ತುಂಬಾ ಸಮಯದ ತನಕವೂ ಇರುತ್ತದೆ. ಅಧಿಕ ಆರ್ದ್ರತೆ, 20 ಡಿಗ್ರಿಗಿಂತ ಕಡಿಮೆ ತಾಪಮಾನ ಮತ್ತು ಶೀತವಾದ ವಾತಾವರಣದಲ್ಲಿ ಅದು ಮೊಳಕೆ ಒಡೆಯುತ್ತದೆ. ಅರ್ಥಾತ್ ಬೀಜದಿಂದ ಹೊರಬಂದು ಚಟುವಟಿಕೆ ಪ್ರಾರಂಭಿಸುತ್ತದೆ. ಅದು ಹೆಚ್ಚಾಗಿ ಮಳೆಗಾಲದಲ್ಲಿ. ಮೇಲೆ ಹೇಳಲಾದ ವಾತಾವರಣದ ಅನುಕೂಲ ಸಮಯದಲ್ಲಿ ಗಣನೀಯ ಪ್ರಮಾಣದಲ್ಲಿ ಸಂಖ್ಯಾಭಿವೃದ್ಧಿಯಾಗಿ ಕಾಯಿಗಳಿಗೆ ಹೆಚ್ಚಿನ ಹಾನಿಯನ್ನು ಉಂಟು ಮಾಡುತ್ತದೆ. ಯಾವಾಗಲೂ ಮೊಳಕೆ ಒಡೆದ ರೋಗಾಣು ಹಾನಿಕಾರಕ. ತುಂಡರಿಸಿದ ಈ ಕಾಯಿಯನ್ನು ಮತ್ತೊಮ್ಮೆ ಗಮನಿಸಿ. ಇದರ ಒಳಗೆ ಎಲ್ಲಾ ಜೀವಕೋಶಗಳು ಶಿಲೀಂಧ್ರ ಸೋಂಕಿನಿಂದ ಹಾಳಾಗಿದೆ. ಈ ಪರಾವಲಂಬಿ ಶಿಲೀಂಧ್ರ ಹೇಗೆ ತೊಂದರೆ ಮಾಡುತ್ತದೆ ಎಂಬುದನ್ನು ಸರಳವಾಗಿ ಹೇಳಬೇಕೆಂದರೆ, ಮಾವು, ಚಿಕ್ಕು ಮುಂತಾದ ಮರಗಳ ಗೆಲ್ಲುಗಳಲ್ಲಿ ಒಂದು ರೀತಿಯ ಬದನಿಕೆ ಬೆಳೆಯುವುದನ್ನು ನಾವೆಲ್ಲ ಗಮನಿಸಿದ್ದೇವೆ. ಈ ಬದನಿಕೆ ಮೊದಲು ಒಂದು ಬೀಜದಿಂದ ಹುಟ್ಟಿ ಆ ಗೆಲ್ಲಿನಲ್ಲಿ ಬೆಳೆಯುತ್ತದೆ. ಬದನಿಕೆ ಸಸ್ಯಕ್ಕೆ ಸ್ವತಂತ್ರ ಬೇರುಗಳಿಲ್ಲ. ಇವು ಆಶ್ರಯ ಮರದ ಗೆಲ್ಲಿನ ಒಳಗೆ ಬೇರು ತೂರಿಸಿ ಅದರ ಆಹಾರವನ್ನು ಕಬಳಿಸಿ ಹುಲುಸಾಗಿ ಬೆಳೆಯುತ್ತದೆ. ಕ್ರಮೇಣ ಬದನಿಕೆಯ ಬೆಳವಣಿಗೆ ಹೆಚ್ಚಾದಂತೆ ಆ ಗೆಲ್ಲು ನಿಸ್ತೇಜವಾಗಿ ಸಾಯುತ್ತದೆ. ಹೀಗೆಯೇ ಅಡಿಕೆಯ ಮೇಲೆ ಬೆಳೆಯುವ ಶಿಲೀಂಧ್ರವು ಕೆಲವೊಮ್ಮೆ ಸೂಕ್ಷ್ಮಾಣುಜೀವಿ ಬಾಧಿತ ಕಾಯಿ ಉದುರುವುದಿಲ್ಲ, ಅಲ್ಲಿಯೇ ಒಣಗಿ ಗೊನೆಯಲ್ಲಿ ಇರುತ್ತದೆ. ಕೆಲವೊಮ್ಮೆ ಇಡೀ ಗೊನೆಗೆ ರೋಗಾಣು ವ್ಯಾಪಿಸಿ ಎಲ್ಲಾ ಕಾಯಿಗಳಿಗೆ, ಗೊಂಚಲಿಗೆ ಹಾನಿಯಾಗಿ ಕೆಳಗೆ ಉದುರದೆ ಮರದ ಕಾಂಡಕ್ಕೆ ಜೋತುಕೊಂಡಿರುತ್ತದೆ. ಇದನ್ನು ಒಣಕೊಳೆ ಎನ್ನುತ್ತೇವೆ. ದೊಡ್ಡ ದೊಡ್ಡ ಮರಗಳಲ್ಲಿ ಇದು ನಮ್ಮ ಗಮನಕ್ಕೆ ಬಂದಿರುವುದಿಲ್ಲ. ಶಿಲೀಂಧ್ರ ಸೋಂಕು ಅತಿಯಾದಾಗ ಅದು ಇಡೀ ಗೊಂಚಲನ್ನು ಬಲಿ ಪಡೆಯುತ್ತದೆ. ಕೆಲವು ಕಾಯಿಗಳಿಗೆ ಬಾಧಿಸಿದ ತಕ್ಷಣ ಔಷಧೋಪಚಾರ ಮಾಡಿದರೆ ಸೋಂಕು ತಗಲದ ಕಾಯಿಗಳು ಉಳಿಯುತ್ತದೆ. ಅಥವಾ ಸೋಂಕು ತಗಲಿ ತಕ್ಷಣ ಬಿಸಿಲು ಬಂದು ಕೊನೆ 3-4 ಗಂಟೆಗಳ ಕಾಲ ಒಣಗಿದರೆ ಶಿಲೀಂಧ್ರಗಳು ಸತ್ತು ಹೋಗುತ್ತದೆ. ಸೋಂಕು ತಗಲದ ಕಾಯಿಗಳು ಉಳಿಯುತ್ತದೆ. ಗೊಂಚಲಿಗೂ ರೋಗ ಸೋಂಕು ತಗಲಿ ಒಣಗಿದರೆ ಅಲ್ಲಿಂದ ರೋಗಾಣುಗಳು ಗೊಂಚಲು ಮರಕ್ಕೆ ಅಂಟಿಕೊಂಡ ಭಾಗದ ಸೂಕ್ಷ್ಮ ರಂಧ್ರಗಳ ಮೂಲಕ ಸುಳಿ ಭಾಗದ ಕಡೆಗೆ ವ್ಯಾಪಿಸುತ್ತದೆ. ಸುಳಿಯ ಎಳೆಯ ಭಾಗ, ಮೊಳಕೆ ಅಥವಾ ಬಡ್ ಭಾಗಕ್ಕೆ ಸೋಂಕು ತಗಲಿ ಆ ಭಾಗ ಕೊಳೆಯಲಾರಂಭಿಸುತ್ತದೆ. ಇದನ್ನು ಶಿರಕೊಳೆ ಅಥವಾ ಕ್ರೌನ್ ರಾಟ್ ಎನ್ನುತ್ತಾರೆ. ರೋಗ ತೀವ್ರವಾದ ವರ್ಷದಲ್ಲಿ ಹೆಚ್ಚಿನವರ ತೋಟಗಳಲ್ಲಿ ಮರಗಳ ಎಲೆಗಳು ಹಳದಿಯಾಗಿ ಒಣಗಿ ತಲೆಭಾಗವೇ ಉದುರುವುದು ಸಹ ಕೊಳೆ ರೋಗದ ಕಾರಣದಿಂದಾಗಿಯೇ. ರೋಗ ಬಂದು ಉದುರಿದ ಕಾಯಿಗಳಲ್ಲಿ ಇರುವ ಶಿಲೀಂಧ್ರಗಳ ರಾಶಿಯಿಂದ ಅದು ಮಣ್ಣಿನ ಮೇಲೆಯೂ ಸಂಖ್ಯಾಭಿವೃದ್ಧಿಯಾಗುತ್ತದೆ. ಕೆಲವೊಂದು ಸಂದರ್ಭಗಳಲ್ಲಿ ಅಲ್ಲಿ ಶಿಲೀಂಧ್ರಗಳು ಅಡಿಕೆ ಮರದ ಬೇರುಗಳಿಗೂ ಹಾನಿ ಮಾಡುವ ಸಾಧ್ಯತೆ ಇದೆ. ನೆಲದ ಜೌಗು ಸ್ಥಿತಿ ಮತ್ತು ಮಣ್ಣಿನ ಅನಾರೋಗ್ಯ ಬೇರಿಗೆ ಹಾನಿ ಮಾಡಲು ಅನುಕೂಲ ಮಾಡಿಕೊಡುತ್ತದೆ. ಯಾವಾಗಲೂ ಕಾಯಿ ಮಣ್ಣಿಗೆ ಬಿದ್ದಾಕ್ಷಣ ಅದಕ್ಕೆ ರೋಗ ಸೋಂಕು ತಗಲುವುದು ಬೇಗ. ನೀರಿನ ಹರಿವು ಮತ್ತು ವಾತಾವರಣ ಇದಕ್ಕೆ ಕಾರಣ. ಹರಡುವುದಕ್ಕೂ ಅನುಕೂಲ. ಪ್ರಿಯ ವೀಕ್ಷಕರೇ, ಶಿಲೀಂಧ್ರಗಳು ಯಾವಾಗಲೂ ಶೀತ, ಕಡಿಮೆ ಉಷ್ಣತೆ, ಹೆಚ್ಚಿನ ಆರ್ದ್ರತೆ ಇರುವಾಗ ಚಟುವಟಿಕೆಯಲ್ಲಿರುತ್ತದೆ. ಬಿಸಿಲಿಗೆ ಅವು ಸಾಯುತ್ತದೆ. ಒಂದು ದಿನ ಪೂರ್ತಿ ಮಳೆ ಬಿಟ್ಟು ಗೊನೆ ಪೂರ್ತಿಯಾಗಿ ಒಣಗಿದರೆ ಅಲ್ಲಿರುವ ಶಿಲೀಂಧ್ರಗಳು ಸತ್ತು ಹೋಗುತ್ತದೆ. ಉಳಿದ ಕಾಯಿಗಳಿಗೆ ಹರಡುವುದಿಲ್ಲ. 2-3 ದಿನ ಮಳೆ ಬಾರದೆ ಎಲ್ಲಾ ಭಾಗಗಳು ಒಣಗಿತೆಂದರೆ
ಶಿಲೀಂಧ್ರ ಸತ್ತೇ ಹೋಗುತ್ತದೆ. ಆದರೆ ಮಣ್ಣಿನ ತೇವಾಂಶದಲ್ಲಿ, ಎಲೆ ಕಂಕುಳದ ಸುಳಿಯ ತೇವಾಂಶಗಳಲ್ಲಿ ಬೀಜಾಣುಗಳು ಉಳಿಯುತ್ತದೆ. ಈ ಶಿಲೀಂಧ್ರ ಬೀಜಾಣುಗಳು ತುಂಬಾ ವರ್ಷದ ತನಕ ಸುಪ್ತಾವಸ್ಥೆಯಲ್ಲಿ ಬದುಕಿರುತ್ತವೆ. ಪ್ರಿಯ ವೀಕ್ಷಕರೇ, ಮತ್ತೊಮ್ಮೆ ಹೇಳ ಬಯಸುತ್ತೇನೆ, ಈ ಎಲ್ಲ ಅನುಕೂಲ ಪರಿಸ್ಥಿತಿಗಳಲ್ಲಿ ರೋಗ ಉಲ್ಬಣವಾಗುತ್ತದೆ. ಒಂದನೆಯದಾಗಿ, ಎಡೆಬಿಡದೆ ಮಳೆ ಬರುತ್ತಿರುವುದು, ಸ್ವಲ್ಪವೂ ಬಿಸಿಲು ಬೀಳದೇ ಇರುವುದು. ಎರಡನೆಯದಾಗಿ, ನೆಲದ ಮಣ್ಣು ಜೌಗಾಗುವುದು, ಅಂದರೆ ನೆಲಕ್ಕೆ ಬಿದ್ದ ಮಳೆ ನೀರು ಕೂಡಲೇ ಬಸಿದು ಹೋಗದೆ ಅಲ್ಲೇ ತುಂಬಾ ಸಮಯದ ತನಕ ತಂಗಿಕೊಂಡಿರುವುದು. ಮೂರನೆಯದಾಗಿ, ಕೆಲವರು ತುಂಬಾ ತಡವಾಗಿ ಔಷಧಿ ಸಿಂಪರಣೆ ಮಾಡುತ್ತಾರೆ, ಕೆಲವರು ಅವೈಜ್ಞಾನಿಕವಾಗಿ ಸಿಂಪರಣೆ ಮಾಡುತ್ತಾರೆ. ಇದು ಸಹ ರೋಗ ಹೆಚ್ಚಾಗಲು ಕಾರಣವಾಗುತ್ತದೆ. ಮುಂಗಾರು ಮಳೆ ಪ್ರಾರಂಭವಾಗುವ ಸಮಯದಲ್ಲೇ ಸಿಂಪರಣೆ ಮಾಡಿದರೆ ಬೀಜಾಣುಗಳು ಸತ್ತು ಹೋಗುತ್ತವೆ. ನಾಲ್ಕನೆಯದಾಗಿ, ಎಲ್ಲಾ ಸಸ್ಯಗಳಿಗೂ ನೀರು ಬೇಕು, ಆದರೆ ನೀರು ಬಸಿದು ಹೋಗುತ್ತಿರಬೇಕು. ಸರಿಯಾದ ಬಸಿಗಾಲುವೆ ಇದ್ದರೆ ರೋಗ ಸಾಧ್ಯತೆ ಕಡಿಮೆ ಇರುತ್ತದೆ. ಐದನೆಯದಾಗಿ, ನುರಿತ ಸಿಂಪರಣಾಕಾರರಿಂದಲೇ ಸಿಂಪರಣೆ ಮಾಡಿಸಬೇಕು. ಆರನೆಯದಾಗಿ, ತೋಟದಲ್ಲಿ ಸರಿಯಾಗಿ ಗಾಳಿ ಸಂಚಾರಕ್ಕೆ ಅನುಕೂಲ ಇರಬೇಕು. ಮಳೆಗಾಲಕ್ಕೆ ಮುಂಚೆ ತೋಟದ ಒಳಗಿನ ಮರಗಳ ಗೆಲ್ಲು ಸವರಿ ಗಾಳಿ ಬೆಳಕು ಆಡಲು ಅನುಕೂಲ ಮಾಡಿಕೊಡಬೇಕು. ತೋಟದ ಸ್ವಚ್ಛತೆ ಬೇಕು. ಕತ್ತಲಿನ ಸ್ಥಿತಿ ರೋಗಕ್ಕೆ ಅನುಕೂಲ. ಏಳನೆಯದಾಗಿ, ಪೋಷಕಾಂಶ ನಿರ್ವಹಣೆಯು ಅತಿ ಪ್ರಾಮುಖ್ಯ. ಅಸಮತೋಲನ ಗೊಬ್ಬರ ಕೊಡುವುದರಿಂದ ಸಸ್ಯಕ್ಕೆ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗುತ್ತದೆ. ಅದರಲ್ಲೂ ಸಾರಜನಕ ಹೆಚ್ಚಾದರೆ ರೋಗ ಸಾಧ್ಯತೆ ಹೆಚ್ಚು. ಎಂಟನೆಯದಾಗಿ, ಕೆಲವರಾದರೂ ಗಮನಿಸಿರಬಹುದು, ದಪ್ಪವಾಗಿ ಬೆಳೆದ ಅಸಹಜ ಬೆಳವಣಿಗೆಯಂತೆ ಕಾಣುವ ಕೆಲವು ಮರಗಳಿಗೆ ರೋಗ ಬರುವುದು ಬೇಗ. ಅಂತಹ ಮರಗಳನ್ನು ಗುರುತಿಸಿ ಅದಕ್ಕೆ ಸರಿಯಾದ ಉಪಚಾರ ಮಾಡಬೇಕು. ಯಾವ ರೀತಿ ಕೊಳೆ ರೋಗ ನಿಯಂತ್ರಣ ಮಾಡಬೇಕು? ಕೊಳೆ ರೋಗ ಬಾರದಂತೆ ತಡೆಯಲು ಮುನ್ನೆಚ್ಚರಿಕಾ ಔಷಧೋಪಚಾರ ಒಂದೇ ಸದ್ಯಕ್ಕೆ ಇರುವಂತಹ ಪರಿಹಾರೋಪಾಯ. ಸುಮಾರು 2 ಶತಮಾನಗಳಿಂದಲೂ ಕೊಳೆ ರೋಗವನ್ನು ನಿಯಂತ್ರಿಸಲು ಬಳಕೆಯಲ್ಲಿರುವುದು 1% ಬೋರ್ಡೋ ದ್ರಾವಣ. 1910ರ ಸಮಯದಲ್ಲಿ ಮೈಸೂರು ಪ್ರಾಂತ್ಯದ ಬ್ರಿಟಿಷ್ ಕೀಟ ಮತ್ತು ರೋಗಶಾಸ್ತ್ರಜ್ಞ ಲೆಸ್ಲಿ ಕೋಲ್ಮನ್ ಇವರು ಮಲೆನಾಡಿನ ಸಾಗರ, ಕೊಪ್ಪ, ಚಿಕ್ಕಮಗಳೂರು, ಶಿರಸಿ ಮುಂತಾದ ಕಡೆ ಇದನ್ನು ಪರಿಚಯಿಸಿ ತಯಾರಿಸುವ ವಿಧಾನವನ್ನು ಹೇಳಿಕೊಟ್ಟರು. ಅದರ ನಂತರ ಇದು ಎಲ್ಲೆಡೆಗೂ ಪ್ರಸಾರವಾಯಿತು. ಬೋರ್ಡೋ ದ್ರಾವಣ ಎಂದರೆ ಸ್ಥಳೀಯವಾಗಿ ಸಿಗುವ ಕಚ್ಚಾ ವಸ್ತುಗಳಾದ ಮೈಲುತುತ್ತೆ ಮತ್ತು ಸುಣ್ಣಗಳ ಸರಿಯಾದ ಪಾಕ. ಇವೆರಡನ್ನು ಸರಿಯಾದ ರೀತಿಯಲ್ಲಿ ತಯಾರಿಸಿಕೊಂಡು ಸಿಂಪರಣೆ ಮಾಡಿದಲ್ಲಿ ಕೊಳೆ ರೋಗಕ್ಕೆ ಕಾರಣವಾದ ಶಿಲೀಂಧ್ರ ಬೀಜಾಣು ಮೊಳಕೆ ಒಡೆಯುವುದಕ್ಕೆ ಅಡ್ಡಿಯಾಗುತ್ತದೆ. ಇದು ಸಾಮಾನ್ಯ ರೈತನು ತಯಾರಿಸಿಕೊಳ್ಳಬಹುದಾದ ಸರಳವಾದ ಔಷಧಿ. ಹೆಚ್ಚಾಗಿ ಎಲ್ಲರೂ 200 ಲೀಟರ್ ಹಿಡಿಯುವ ಬ್ಯಾರಲ್ನಲ್ಲಿ ಈ ದ್ರಾವಣವನ್ನು ತಯಾರಿಸಿಕೊಳ್ಳುತ್ತಾರೆ. ಹಾಗಾಗಿ ನಾವು ಈ ಅಳತೆಗೆ ಅನುಗುಣವಾಗಿ ತಯಾರಿಕಾ ವಿಧಾನವನ್ನು ಹೇಳುವುದು ಸಮಂಜಸ. ಮೊದಲಾಗಿ ಹುಡಿ ಅಥವಾ ಚಿಪ್ಪು ಸುಣ್ಣವನ್ನು 1.5 ಅಥವಾ 2 ಕಿಲೋ ಸುಣ್ಣವನ್ನು ಕರಗಲು ಸುಲಭವಾಗುವಂತೆ 10 ರಿಂದ 20 ಲೀಟರ್ ನೀರಿನಲ್ಲಿ ದ್ರಾವಣ ಮಾಡಿಕೊಳ್ಳಿ. 2 ಕಿಲೋ ತಾಮ್ರದ ಸಲ್ಫೇಟ್ ಮೈಲುತುತ್ತೆಯನ್ನು 10 ಅಥವಾ 20 ಲೀಟರ್ ನೀರಿನಲ್ಲಿ ಕರಗಿಸಿಕೊಳ್ಳಿ. ಒಂದು ಬ್ಯಾರಲ್ಗೆ 150 ಲೀಟರ್ ನೀರನ್ನು ಹಾಕಿ ಅದಕ್ಕೆ ಸುಣ್ಣ ಕರಗಿಸಿದ ದ್ರಾವಣವನ್ನು ಎರೆಯಿರಿ. ಹಾಗೆಯೇ ಅದನ್ನು ಕಲಕುತ್ತಿರಿ. ಯಾಕೆಂದರೆ ಸುಣ್ಣದ ಯಾವುದೇ ಗಟ್ಟಿ ಪದಾರ್ಥ ಇರಬಾರದು. ಸಂಪೂರ್ಣವಾಗಿ 170 ಲೀಟರ್ ಸುಣ್ಣದ ದ್ರಾವಣ ತಯಾರಾದ ನಂತರ ಅದಕ್ಕೆ ಕರಗಿಸಿದ ಮೈಲುತುತ್ತೆ ದ್ರಾವಣವನ್ನು ನಿಧಾನವಾಗಿ ಎರೆಯುತ್ತಾ ಕಲಕುತ್ತಿರಿ. ಎಲ್ಲಾ ತುತ್ತೆ ದ್ರಾವಣ ಸೇರಿಸಿದಾಗ ಒಟ್ಟು 190 ಲೀಟರ್ ಬೋರ್ಡೋ ದ್ರಾವಣ ಆಗುತ್ತದೆ. ಅದಕ್ಕೆ ಉಳಿದ 10 ಲೀಟರ್ ನೀರನ್ನು ಸೇರಿಸಿ 200 ಲೀಟರ್ ಮಾಡಿಕೊಳ್ಳಿ. ಯಾಕೆ ಈ 10 ಲೀಟರ್ ಮೊದಲೇ ಕಡಿಮೆ ಮಾಡಿದ್ದೇವೆಂದರೆ ಚಿಪ್ಪು ಸುಣ್ಣ ಕಲಕಿ ಸೇರಿಸುವಾಗ ಕೆಲವೊಮ್ಮೆ 20 ಲೀಟರ್ ನೀರು ಸಾಕಾಗುವುದಿಲ್ಲ. ಆಗ ನೀರನ್ನು ಸೇರಿಸುವುದಿದ್ದರೆ ಸೇರಿಸಬಹುದು ಎಂಬ ಕಾರಣಕ್ಕಾಗಿ. ಇವೆರಡೂ ಸೇರಿದಾಗ ಆಕಾಶ ನೀಲಿ ಬಣ್ಣದ ದ್ರಾವಣ ಸಿದ್ಧವಾಗುತ್ತದೆ. ಇದು ಸರಿಯಾದ ಪಾಕವಾಗಿದ್ದರೆ, ಮೇಲೆ ಹೇಳಿದ ಕ್ರಮದಲ್ಲಿ ತಯಾರಿಸಿದ್ದರೆ 10 ನಿಮಿಷ ಕಳೆದರೂ ಬ್ಯಾರಲ್ ನಲ್ಲಿ ದ್ರಾವಣದ ಅಂಶಗಳು ತಳ ತಂಗುವುದಿಲ್ಲ. ಹೆಚ್ಚೆಂದರೆ 1 ಇಂಚಿನಷ್ಟು ಮಾತ್ರ ಮೇಲೆ ನೀರು ನಿಲ್ಲಬಹುದು. ಸುಣ್ಣದ ನೀರಿಗೆ ತುತ್ತದ ದ್ರಾವಣ ಹಾಕುವ ಬದಲು ತುತ್ತದ ದ್ರಾವಣಕ್ಕೆ ಸುಣ್ಣದ ದ್ರಾವಣ ಹಾಕಿದರೆ ಅದು ಮೊಸರಿನಂತಾಗುತ್ತದೆ. ಮೊಸರಿನ ತರಹ ಆದ ದ್ರಾವಣ ಸರಿಯಾದ ಪಾಕ ಆಗಿರುವುದಿಲ್ಲ. ಸುಣ್ಣದ ದ್ರಾವಣ ಸ್ವಲ್ಪ ಮಾಡಿ ಅದಕ್ಕೆ ತುತ್ತೆ ದ್ರಾವಣ ಸೇರಿಸಿ ಮತ್ತೆ ಉಳಿದ ನೀರನ್ನು ಸೇರಿಸಿದರೂ ಪಾಕ ವ್ಯತ್ಯಾಸವಾಗುತ್ತದೆ. ಬೋರ್ಡೋ ದ್ರಾವಣದಲ್ಲಿ ಪಾಕವೇ ಪ್ರಾಮುಖ್ಯ. ಪಂಪಿನ ಸಕ್ಷನ್ ಜಾಲರಿಗೆ ದ್ರಾವಣದ ಮೂಲ ವಸ್ತುಗಳು ಅಂಟಿಕೊಳ್ಳಬಾರದು. ಇದನ್ನು ಸಿಂಪಡಿಸುವ ಬಗೆಯೂ ಹಾಗೆಯೇ. ಇದು ಒಂದು ಜಾಣ್ಮೆ. ಈ ಶಿಲೀಂಧ್ರನಾಶಕ ಸಂಪರ್ಕ ಶಿಲೀಂಧ್ರನಾಶಕವಾಗಿರುತ್ತದೆ, ಅಂದರೆ ಕಾಂಟ್ಯಾಕ್ಟ್ ಫಂಗಿಸೈಡ್ ಎನ್ನುತ್ತಾರೆ. ಇದನ್ನು
ಕಾಯಿಗಳ ಮೇಲೆ ಹಾಗೂ ಗೊನೆಯ ಮೇಲೆ ಅಂಟಿಕೊಳ್ಳುವಂತೆ ಸರಿಯಾಗಿ ಲೇಪನವಾಗುವಂತೆ ಸಿಂಪಡಿಸಬೇಕು. ಹೀಗೆ ಸಿಂಪಡಿಸಿದ ದ್ರಾವಣ ಮಳೆಯ ತೀವ್ರತೆಯನ್ನು ಹೊಂದಿ 30 ರಿಂದ 40 ದಿನಗಳ ಕಾಲ ರಕ್ಷಣಾತ್ಮಕವಾಗಿ ಕೆಲಸ ಮಾಡುತ್ತದೆ. ಅಂಟು ಎಂಬುದು ಇಲ್ಲ. ಪ್ರಸರಕ ಇದೆ. ಪ್ರಸರಕ ಸಿಂಪಡಿಸಿದ ಔಷಧಿಯ ಹನಿಗಳನ್ನು ಸ್ವಲ್ಪ ಹೆಚ್ಚು ಭಾಗಕ್ಕೆ ವಿಸ್ತರಿಸಿಕೊಡುತ್ತದೆ. ಆಗ ಅದು ಒಣಗಲು ಅನುಕೂಲವಾಗುತ್ತದೆ. ಇಲ್ಲಿ ಒಂದು ವಿಷಯವನ್ನು ನಿಮಗೆ ತಿಳಿಸಬಯಸುತ್ತೇನೆ. ತಾಮ್ರ ಎಂಬುದು ಒಂದು ಲಘು ಪೋಷಕಾಂಶ. ಸುಣ್ಣ ಮತ್ತು ಗಂಧಕ ಇವೆರಡು ದ್ವಿತೀಯ ಪೋಷಕಾಂಶ. ಇವು ಅಲ್ಪ ಸ್ವಲ್ಪ ನೆಲಕ್ಕೆ ಬಿದ್ದರೂ ಅಂತಹ ತೊಂದರೆ ಇಲ್ಲ. ತಾಮ್ರವು ಶಿಲೀಂಧ್ರಗಳ ಬೀಜಾಣುಗಳನ್ನು ಮೊಳಕೆ ಒಡೆಯದಂತೆ ತಡೆಯುತ್ತದೆ. ಇದು ಆಮ್ಲೀಯ ಆದ ಕಾರಣ ನೇರವಾಗಿ ಅದನ್ನು ಬಳಸುವಂತಿಲ್ಲ. ಅದನ್ನು ತಟಸ್ಥ ಮಾಡಲಿಕ್ಕಾಗಿ ಸುಣ್ಣವನ್ನು ಸೇರಿಸಲಾಗುತ್ತದೆ. ಸುಣ್ಣ ಎಂಬುದು ಸ್ವಾಭಾವಿಕವಾಗಿ ಅಂಟಿಕೊಳ್ಳುವ ಗುಣದಲ್ಲಿ ಶ್ರೇಷ್ಠವಾದದ್ದು. ದ್ರಾವಣದ ರಸಸಾರವನ್ನು ತಟಸ್ಥಗೊಳಿಸುವ ಸಲುವಾಗಿ ಬೇಕಾದಷ್ಟು ಸುಣ್ಣವನ್ನು ಸೇರಿಸಬೇಕು. 2 ಕಿಲೋ ತುತ್ತಕ್ಕೆ 1 ಕಿಲೋ ಸುಣ್ಣ ಹಾಕಿದರೆ ಅದು ತಟಸ್ಥವಾಗುತ್ತದೆ. ಸ್ವಲ್ಪ ಕ್ಷಾರವಾದರೂ ಅಂತಹ ಸಮಸ್ಯೆ ಉಂಟಾಗಲಾರದು ಎಂಬ ಕಾರಣಕ್ಕೆ 2 ಕಿಲೋ ತುತ್ತೆಗೆ 1.5 ಕಿಲೋದಷ್ಟು ಸುಣ್ಣವನ್ನು ಹಾಕಲು ಶಿಫಾರಸು ಮಾಡಲಾಗಿದೆ. ಅದಕ್ಕಿಂತ ಹೆಚ್ಚು ಸುಣ್ಣ ಬಳಸುವವರು ಇದ್ದಾರೆ. ಇದು ಅವರವರ ಐಚ್ಛಿಕವಾಗಿದ್ದು, ಇದರಿಂದ ಅನುಕೂಲ ಇದೆ ಎಂದು ಖಾತ್ರಿ ಇದ್ದವರು ಸುಣ್ಣ ಹೆಚ್ಚು ಹಾಕಬಹುದು. ಸುಣ್ಣ ಕ್ಷಾರೀಯ ವಸ್ತು. ಇದರ ರಸಸಾರ 13 ರಿಂದ 14ರಷ್ಟು ಇರುತ್ತದೆ. ಕ್ಷಾರ ವಸ್ತು ಸುಡುವ ಗುಣ ಹೊಂದಿರುತ್ತದೆ. ಮೈಲುತುತ್ತೆ ಆಮ್ಲೀಯ. ಹಾಗೆಂದು ತೀರಾ ಆಮ್ಲೀಯವಲ್ಲ. ಸುಮಾರು 3.5 ರಿಂದ 4ರ ತನಕ ಇದರ ರಸಸಾರ ಇರುತ್ತದೆ. ಇದನ್ನು 3 ರಿಂದ 4 ಪಾಯಿಂಟ್ಗಳಷ್ಟು ಹೆಚ್ಚಿಸಲು ಬೇಕಾದಷ್ಟು ಸುಣ್ಣವನ್ನು ಹಾಕಬೇಕು. ಈ ದ್ರಾವಣಕ್ಕೆ ಹೊಂದಾಣಿಕೆಯಾಗುವ ಕೀಟನಾಶಕವನ್ನು ಅಗತ್ಯವಿದ್ದರೆ ಬಳಸಬಹುದು. ಯಾವುದನ್ನು ಬಳಸಿದರೂ ದ್ರಾವಣ ಮೊಸರಿನಂತೆ ಆಗಬಾರದು. ಬಹುತೇಕ ಕೀಟನಾಶಕ, ಶಿಲೀಂಧ್ರನಾಶಕಗಳು ಇದರ ಜೊತೆ ಹೊಂದಾಣಿಕೆ ಆಗುವುದಿಲ್ಲ. ಬೋರ್ಡೋ ದ್ರಾವಣ ಸಿಂಪಡಿಸಿ ಯಾವ ರೋಗವೂ ಇಲ್ಲದೆ ಮಳೆಗಾಲ ಕಳೆದರೆ ಅದು ಬೆಳೆಗಾರರ ಅದೃಷ್ಟ ಎನ್ನಬಹುದು. ರೋಗ ನಿಯಂತ್ರಣಕ್ಕೆ ಕೆಲವು ಬೇರೆ ಬೇರೆ ಶಿಲೀಂಧ್ರನಾಶಕಗಳು ಇತ್ತೀಚೆಗೆ ಪ್ರಚಲಿತದಲ್ಲಿವೆ. ಕೆಲವರು ಮೆಟಲಾಕ್ಸಿಲ್ ಸಿಂಪಡಿಸುವುದು ಇದೆ. ಮ್ಯಾಂಡಿಪ್ರೋಪಮಿಡ್ ಅಥವಾ ರೀವಸ್ ಎಂಬ ಶಿಲೀಂಧ್ರನಾಶಕವನ್ನೂ ಬಳಸಬಹುದು. ಆದರೆ ಎಲ್ಲದಕ್ಕಿಂತ ಅಗ್ಗದ ಶಿಲೀಂಧ್ರನಾಶಕ ಬೋರ್ಡೋ ದ್ರಾವಣ. ಇದು ಲೀಟರ್ಗೆ ಕೇವಲ ರೂ4ಕ್ಕೆ ತಯಾರಾಗುತ್ತದೆ. ಇದು ಅಧಿಕ ಮಳೆಗೆ ಹೊಂದಿಕೊಂಡು ರಕ್ಷಣೆ ಕೊಡುತ್ತದೆ. ರಭಸದ ಮಳೆ ಹನಿಗಳಿಲ್ಲದ ಪ್ರದೇಶಗಳಲ್ಲಿ ಕಾಪರ್ ಆಕ್ಸಿಕ್ಲೋರೈಡ್, COC ಅಥವಾ ಮೆಟಲಾಕ್ಸಿಲ್ ಅಥವಾ ರೀವಸ್ ಇವೆಲ್ಲ ಚೆನ್ನಾಗಿ ಕೆಲಸ ಮಾಡುತ್ತದೆ. ಈಗ ಬೋರ್ಡೋ ದ್ರಾವಣದ ರೆಡಿಮಿಕ್ಸ್ ಸಹ ಲಭ್ಯ. ಅದನ್ನು ಸಹ ಬಳಸಬಹುದು. ಇದರಲ್ಲಿ ರಸಸಾರ ಸರಿಯಾಗಿರುತ್ತದೆ. ಬೋರ್ಡೋ ದ್ರಾವಣ ಎಂಬುದು ಶಿಲೀಂಧ್ರನಾಶಕ ಹಾಗೂ ಬ್ಯಾಕ್ಟೀರಿಯಾ ನಾಶಕವೂ ಸಹ. ಇದೊಂದು ಅಂಶವನ್ನು ಎಲ್ಲಾ ಬೆಳೆಗಾರರು ತಿಳಿದುಕೊಳ್ಳಲೇಬೇಕು. ಕೊಳೆ ರೋಗ ಎಂಬುದು ವಾತಾವರಣ ಸಂಬಂಧಿತ ರೋಗವಾಗಿದೆ. ಅದಕ್ಕೆ ಅನುಕೂಲ ವಾತಾವರಣ ಇದ್ದರೆ ಅದು ಸಿಂಪರಣೆಯನ್ನು ಧಿಕ್ಕರಿಸಿಯೂ ಹಾನಿ ಮಾಡುತ್ತದೆ. ಹಾಗಾಗಿ ಬೆಳೆಗಾರರು 5 ರಿಂದ 10% ಫಸಲು ನಷ್ಟವಾದರೂ ಸಹಿಸಿಕೊಳ್ಳಬೇಕಾಗುತ್ತದೆ. ಮಣ್ಣಿನಲ್ಲಿ ಇಂತಹ ರೋಗಕಾರಕ ಶಿಲೀಂಧ್ರಗಳನ್ನು ಹತ್ತಿಕ್ಕುವ ಹಲವಾರು ರಕ್ಷಕ ಸೂಕ್ಷ್ಮಾಣು ಜೀವಿಗಳು, ಉದಾಹರಣೆಗೆ ಟ್ರೈಕೋಡರ್ಮಾ, ಸುಡೋಮೋನಸ್, ಮೈಕೋರೈಸಾ ಮುಂತಾದವು ಇರುವ ಕಾರಣ ರೋಗ ಹದ್ದುಬಸ್ತಿನಲ್ಲಿರುತ್ತದೆ. ಅವು ಇಲ್ಲವಾದರೆ ಪೂರ್ತಿ ಫಸಲು ಹಾಳಾಗಬಹುದು, ಮರವೂ ಸಾಯಬಹುದು. ಇದು ಪ್ರಕೃತಿಯ ಸ್ವಾಭಾವಿಕ ರಕ್ಷಣಾ ವ್ಯವಸ್ಥೆ ಎಂದೇ ಹೇಳಬಹುದು. ಇತ್ತೀಚೆಗೆ ಮಳೆ ಪ್ರಮಾಣ ಹೆಚ್ಚಳವಾಗಿದೆ. ನುರಿತ ಕೆಲಸಗಾರರೂ ಕಡಿಮೆಯಾಗಿದ್ದಾರೆ. ಮಣ್ಣಿನ ಕೊಚ್ಚಣೆಯಿಂದ ಜೈವಿಕ ಗುಣ ಕ್ಷೀಣಿಸಲಾರಂಭಿಸಿದೆ. ಹಾಗಾಗಿ ಕೊಳೆ ರೋಗ, ಮರ ಸಾಯುವುದು ಜಾಸ್ತಿಯಾಗುತ್ತಿದೆ. ಕೊಳೆ ರೋಗ ಬರುವುದು ಮರದ ಶಕ್ತಿ ಕುಂದುವುದರಿಂದ ಎಂದರೂ ತಪ್ಪಾಗಲಾರದು. ಮಳೆಗಾಲದ ವಿಪರೀತ ಮಳೆ, ಬಿಸಿಲು ಇಲ್ಲದ ವಾತಾವರಣ, ಇದರಿಂದಾಗಿ ಮರಗಳಿಗೆ ಆಹಾರ ಸಂಗ್ರಹಣೆಗೂ ಕಷ್ಟವಾಗುತ್ತದೆ. ಇಂತಹ ಸಂದರ್ಭಗಳು ರೋಗವನ್ನು ಬೇಗ ಆಹ್ವಾನಿಸುತ್ತದೆ. ಸೂರ್ಯನ ಬೆಳಕು ಮರಕ್ಕೆ ಶಕ್ತಿ ಕೊಡುತ್ತದೆ. ಆ ಶಕ್ತಿ ರೋಗ ಬಾರದಂತೆ ರಕ್ಷಣೆ ಕೊಡುತ್ತದೆ. ಮಣ್ಣಿನ ಜೌಗು ಸ್ಥಿತಿಯು ಮಣ್ಣಿನ ರಕ್ಷಕ ಜೀವಾಣುಗಳನ್ನು ನಾಶ ಮಾಡುತ್ತದೆ. ಇದನ್ನು ಸರಿಪಡಿಸಿದರೆ ರೋಗವನ್ನು ಸ್ವಲ್ಪ ದೂರ ಇಡಬಹುದು. ಆತ್ಮೀಯ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಹಂಚಿಕೊಳ್ಳಿ. ನಿರಂತರ ವಿಡಿಯೋ ವೀಕ್ಷಿಸಲು ಅನುಕೂಲವಾಗುವಂತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲ ನಮಗೆ ಹುರುಪು. ಧನ್ಯವಾದಗಳು.